ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ ಸ್ವಾಮಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ವಸ್ತುವಿನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆಯನ್ನ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನೂ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಲ್ಯ, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಇವತ್ತು ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಬರಬೇಕಾಗಿರುವಂತ ಸಂಘಟಿತ ಭಾವ. ಅದಕ್ಕೆ ಒಬ್ಬ ಹಿರಿಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, कंधों से बड़ी कोई छाती नहीं होती, धर्म से बड़ी कोई जाति नहीं होती, दिया ही ना रहा तो बाती का क्या करोगे, धर्म ही ना रहा तो जाति का क्या करोगे. ದೀಪವೇ ಉಳಿಲಿಲ್ಲ ಅಂದಮೇಲೆ ಬತ್ತಿನ ಇಟ್ಕೊಂಡು ಏನು ಮಾಡ್ತೀರಾ, ಧರ್ಮವೇ ಉಳಿಲಿಲ್ಲ ಅಂದಮೇಲೆ ಜಾತಿನ ಇಟ್ಕೊಂಡು ಏನು ಮಾಡ್ತೀರಾ. ನಮ್ಮ ಜಾತಿ ರಕ್ಷಣೆ ಆಗಬೇಕಂದ್ರೂ ಮೊದಲು ಧರ್ಮ ರಕ್ಷಣೆ ಆಗಬೇಕಾಗಿದೆ. ಆದ್ರಿಂದ ಧರ್ಮ ಸಂರಕ್ಷಣೆ ಆಗಬೇಕಂದ್ರೆ ಹಿಂದೂಗಳು ಜಾಗೃತರಾಗಬೇಕು. ನಮ್ಮ ಮಧ್ಯದಲ್ಲಿರುವಂಥ ಜಾತಿಯ ಒಡಕು ತೊಡಕುಗಳನ್ನು ಮೀರಿ ನಮ್ಮ ದುರಾದೃಷ್ಟವಶಾತ್ ನಮ್ಮ ಸಮಾಜದಲ್ಲೇ ಒಂದಿಷ್ಟು ಜನ ಉಟ್ಕೊಂಡಿದ್ದಾರೆ, ನಮ್ಮ ದೇಶದಲ್ಲೇ ಒಂದಿಷ್ಟು ಜನ ಉಟ್ಕೊಂಡಿದ್ದಾರೆ. ಹಿಂದೂ ಸಮಾಜದ ಮೇಲೆ ಕೈ ಮಾಡಿ ಅಪವಾದ ಹೊರಿಸ್ತಾರೆ. ನಿಮ್ಮ ಹಿಂದೂ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮೇರೆ ಮೀರಿ ನಿಂತಿದೆ. ನಮ್ಮ ವೇದಗಳ ಮೇಲೆ ಅಪವಾದ ಹೊರಿಸ್ತಾರೆ. ನಿಮ್ಮ ವೇದಗಳಲ್ಲೇ ಹೇಳಿದ್ದಾರೆ, ವೇದಗಳನ್ನ ಬ್ರಾಹ್ಮಣರು ಬಿಟ್ಟರೆ ಬೇರೆ ಯಾವ ಜಾತಿಯವರು ಓದುವಂತಿಲ್ಲ. ನಿಮ್ಮ ವೇದಗಳ ಕಾಲದಿಂದಲೂ ಮೇಲು ಕೀಳೆಂಬ ವಿಭೇದ ಹಿಂದೂ ಸಮಾಜದಲ್ಲಿದೆ. ಈ ಬುದ್ಧಿಜೀವಿಗಳು ನಮ್ಮ ಧರ್ಮದ ಮೇಲೆ ಹೊರಿಸುವಂತ ಅಪವಾದ. ನಾವು ಹಿಂದೂಗಳಾಗಿ ನಾವಾದ್ರೂ ಜಾಗೃತರಾಗಬೇಕು. ಹಾಗೆ ನೋಡಿದ್ರೆ ಈ ಧರ್ಮದ ಜಾತಿ ವ್ಯವಸ್ಥೆನೇ ಇರಲಿಲ್ಲ. ಯಾವ ವೇದಗಳ ಕಡೆ ಕೈ ಮಾಡಿ ಬುದ್ಧಿಜೀವಿಗಳು ಅಪವಾದ ಹೊರಿಸ್ತಾರಲ್ಲ, ನನ್ನ ನೆಚ್ಚಿನ ಬಂಧುಗಳೇ, ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಅದೇ ವೇದಗಳನ್ನ ಬರದಂತ, ವೇದಗಳ ರಚನೆಯನ್ನ ಮಾಡಿದಂತ 108 ಜನ ಋಷಿಗಳಲ್ಲಿ ಎಷ್ಟೋ ಜನ ಋಷಿಗಳು ಬ್ರಾಹ್ಮಣರೇ ಆಗಿರಲಿಲ್ಲ, ನಿನ್ನ ಕುಲಕ್ಕೆ ಸೇರಿದಂತವ್ರು.